ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕದ ವಿಭಿನ್ನ ಹಾಗೂ ವಿಶೇಷತೆಯುಳ್ಳ ಒಂದು ಫೋರ್ಟ್ಗೆ ಬಂದಿದ್ದೀವಿ. ಈ ರೀತಿಯ ಫೋರ್ಟ್ ಬಂದು ಕರ್ನಾಟಕದಲ್ಲಿ ಏಕೈಕ ಮಾತ್ರ. ಈ ಒಂದು ಫೋರ್ಟ್ನ ಪೂರ್ತಿ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿಂದ ಟೋಟಲ್ಲು ನನ್ನ ಪ್ರಕಾರ 252 ಮೆಟ್ಲುಗಳಿದೆ ಅಂತ. ಇಲ್ಲಿಂದ 252 ಮೆಟ್ಲು ಅಷ್ಟೇ. ಇಲ್ಲಿಂದ ಸ್ಟಾರ್ಟ್ ಇದ್ದೆ. ಇದನ್ನೆಲ್ಲ ಕಟ್ಟಿರೋದು ಆವಾಗಲೇ 1792ರಲ್ಲಿ ಈ ಒಂದು ಕೋಟೆನ ಕಟ್ತಾರೆ. ಇದನ್ನು ಕಟ್ಟಿಸಿದಂಥವ್ರು ಯಾರು? ಟಿಪ್ಪು ಸುಲ್ತಾನ್. ಓಕೆ, ಇದೇ ಹೆಬ್ಬಾಗ್ಲು. ಹೇಗಿದೆ ನೋಡು. ಟೈಮ್ಸ್ ನೋಡ್ಕೊಬಿಡ್ಲಿ. 8 ರಿಂದ 5. ನೋಡು ಮೇಲ್ಗಡೆ ಏನಿದೆ ಸ್ಟಾರು, ಈ ಸ್ಟಾರ್ ಶೇಪಲ್ಲೇ ಹೊರಗಡೆ ಪೂರ್ತಿ ಹೊರಗಡೆ ಕೂಡ ಇರೋದು. ಎಷ್ಟಿರ್ಬೋದು ಈ ಥರ ಗುಹೆಗಳು, ಚಿಕ್ಕ ಚಿಕ್ಕ ಗುಹೆಗಳು. ನೋಡಿ, ಇಲ್ಲಿ ಬರೆದಿದ್ದಾರೆ. ಇದನ್ನು ನಾಶ ಮಾಡಿದರೆ, ಸ್ಥಳಾಂತರಿಸಿದರೆ, ಹಾನಿ ಉಂಟು ಮಾಡಿದರೆ, ಬದಲಿಸಿದರೆ, ವಿಕೃತಗೊಳಿಸಿದರೆ, ಗಂಡಾಂತರಗೊಳಿಸಿದರೆ ಅಥವಾ ದುರುಪಯೋಗ ಪಡಿಸಿದರೆ ಅಂಥವರನ್ನು 3 ತಿಂಗಳವರೆಗೂ ಹೆಚ್ಚಾಗಿ ಜೈಲಿನಲ್ಲಿ ಕಾರಾಗೃಹವಾಸಕ್ಕೆ ಒಳಪಡಿಸಲಾಗುವುದು ಅಥವಾ 5,000 ದಂಡ ವಿಧಿಸಲಾಗುವುದು. ಒಳ್ಳೆ ಕೆಲಸ ಮಾಡಿದ್ದಾರೆ ನೋಡಿ. ಇನ್ನೊಂದೇನೆಂದರೆ, ಈ ಫೋರ್ಟ್ ಏನಿದೆ, ಈ ಪೂರ್ತಿ ಫೋರ್ಟ್ನ ಸುತ್ತಮುತ್ತ 100 ಮೀಟ್ರು ಮತ್ತು 200 ಮೀಟ್ರ್ ಒಳಗಡೆ ಗಣಿಗಾರಿಕೆ ಮಾಡೋಂಗಿಲ್ಲ, ಅಗೆಯೋಗಿಲ್ಲ. ಈಗ ಕುಸಿತ ಕಾಣ್ಬೋದಲ್ಲ, ಇದರ 100 ಮೀಟ್ರ್ ಸರೌಂಡಿಂಗ್, 100-200 ಮೀಟ್ರ್ ಪ್ಲಸ್ ಯಾವುದೇ ಮನೆ ಕೂಡ ಕಟ್ಟಂಗಿಲ್ಲ. ಫೈನಲಿ ಒಳಗಡೆ ಎಂಟ್ರಿ ಆಗಿದ್ದೀವಿ. ನೋಡಿದ್ದು ಎಷ್ಟು ಟ್ರಯಾಂಗಲ್ ನೋಡಿದ್ವಿ. 1 2 3 4 5 6 7 8 ಕಾಣಿಸ್ತಿದೆ. ಇದು ಮೇಯ್ನು. ಇದು ಹೆಂಗೆ ಗೊತ್ತಾ ಇರೋದು, ಮಳೆ ಟೈಮಲ್ಲಿ ಇದು ಸಖತ್ತಿರುತ್ತೆ ಮಾತ್ರ. ಮಳೆಯಲ್ಲಿ ನೀರು ತುಂಬಿರುತ್ತೆ, ಪ್ಲಸ್ ಎಲ್ಲ ನೀರನ್ನ
ಆ ಬೆಟ್ಟದಲ್ಲಿ ಹೆಂಗೆ ಪಾಚಿ ಕಟ್ಕೊಂಡಿರೋದು ಆ ಥರ ಕಟ್ಕೊಂಡಿರೋ ಕಾರಣ ಅದ್ಭುತವಾಗಿ ನಾನು ಲಾಸ್ಟ್ ಟೈಮ್ ನಾನು ಬಂದಿದ್ದೆ ಅಂತ ಹೇಳಿದ್ನಲ್ಲ ಅಲ್ಲಿ ನೀರು ಫುಲ್ ಇತ್ತು, ಅರ್ಧದಷ್ಟು. ಇದು ಬಂದು ಪ್ಲಸ್ ಆಕಾರದಲ್ಲಿ ಕಟ್ಟಿರೋದು ಇದನ್ನು. ಇದು ಆಗಿನ ಕಾಲದಲ್ಲಿ ಕುದುರೆಗಳು ಕೂಡ ಮೇಲ್ಗಡೆ ಬರ್ತಿದ್ದವು, ಕುದುರೆಗಳಿಗೆ ಆನೆಗಳು ಕೂಡ ಮೇಲ್ಗಡೆ ಬಂದು ನೀರು ಕುಡಿತಿದ್ದು, ಪ್ಲಸ್ ಸೈನಿಕರಿಗೂ ಕೂಡ ನೀರು ಕುಡಿಸ್ಲಿಕ್ಕೆ ಅಂತ ನೀರಿಗೋಸ್ಕರ ಇದನ್ನು ಮಾಡಿರೋದು. ಇವೆರಡು ಏನು ಗುಹೆಗಳಿದ್ದಾವೆ, ಇದು ಆ್ಯಕ್ಚುಲಿ ಮದ್ದು, ಈ ಗುಂಡಿಗೆ ಮದ್ದು ಇಡ್ತಿರು ಗೊತ್ತಾ, ಗುಂಡು ಹೊಡಿಯೋಕ್ಕೆ ಮದ್ದನ್ನು, ಅದನ್ನು ಶೇಖರಣೆ ಮಾಡಲಿಕ್ಕೆ ಇದನ್ನು ಶೇಖರಣೆ ಏನಕ್ಕೆ ಅಂತಂದರೆ ಇಲ್ಲಿ ಪೂರ್ತಿ ಏನು ತೇವಾಂಶ ಜಾಸ್ತಿ ಇರುತ್ತೆ ಈ ಬೆಟ್ಟದಲ್ಲಿ. ಇದರೊಳಗೆ ಒಳಗಡೆ ಶೇಖರಣೆ ಮಾಡಿದ್ರೆ ಕಾಣಲ್ಲ, ಕತ್ಲೆ ಇದೆ, ಒಳಗಡೆ ಶೇಖರಣೆ ಮಾಡಿದ್ರೆ ಅದು ಬಿಸಿಲಿಂದ ಅದನ್ನು ಏನು ಆಗಿನ ಕಾಲದಲ್ಲಿ ಏನಂತ ಪ್ಲ್ಯಾನ್ ಇರುತ್ತೆ ಯಾರಿಗೆ ಗೊತ್ತು. ಬಟ್ ಬಾ ನೋಡೋಣ. ಇಷ್ಟೇ ಇದೆ. ಹಾಂ, ಬಟ್ ಕಾಣಿಸ್ತಾ ಇಲ್ಲ, ಕತ್ಲೆ. ಅಂದರೆ ಮದ್ದು ಗುಂಡುಗಳನ್ನ ಮದ್ದನ್ನ ಇಲ್ಲಿ ಶೇಖರಣೆ ಮಾಡ್ತೀರಂತೆ. ಇದು ಪೂರ್ತಿ ಕೆಳಗಡೆ ಪೂರ್ತಿ ಇದೇನೆ ಇಟ್ಕೆಯಲ್ಲಿ ಕಟ್ಟಿರೋದು ಆಗಿನ ಕಾಲದಲ್ಲಿ. ನೋಡು, ಆಗಿನ ಕಾಲದಲ್ಲೂ ಕೂಡ ಇಟ್ಕೆ ಬಳಕೆ ಆಗಿತ್ತು ಅನ್ನೋದಕ್ಕೆ ಒಂದು ಸಾಕ್ಷಿ ಇದು. ಅಂದರೆ ಇದೆಲ್ಲ ಮಿಕ್ಕಿದೆಲ್ಲ ಇದು ಬಿಟ್ಟರೆ ಮಣ್ಣು ಕಲ್ಲು, ಬಳಾಪದ ಕಲ್ಲು ಪ್ಲಸ್ ಮಣ್ಣು ಎರಡರಲ್ಲಿ ಮಾತ್ರ ಕಟ್ಟಿರೋದು. ಚಿಕ್ಕ ಚಿಕ್ಕ ಇಟ್ಟಿಗೆಗಳಲ್ಲೂ ಕೂಡ ಇದು ನೋಡಿ, ಇವೆಲ್ಲ ಕಟ್ಟಿರೋದೆಲ್ಲ ಪೂರ್ತಿ ಚಿಕ್ಕ ಚಿಕ್ಕ ಇಟ್ಟಿಗೆಗಳಿಂದ, ಮಣ್ಣಿನ ಇಟ್ಟಿಗೆಯಿಂದ. ಇಲ್ಲೆಲ್ಲ ಸೈನಿಕರಿಗೆ ಇರಲಿಕ್ಕೆ, ಇಲ್ಲಿ ಸೈನಿಕ ಅವ್ರು ಇರ್ತಿತ್ತೇನೋ ಆಗಿನ ಕಾಲದಲ್ಲಿ, ಇರೋಕ್ಕೊಂದು ನೆರಳು ಬೇಕಿತ್ತು. ಈಗಿನ ಥರ ಎಲ್ಲಿ ಮನೆ ಕಟ್ತಿರು. ಸ್ನೇಹಿತರೆ, ನೋಡಿದ್ರಲ್ಲ ಮಂಜರಾಬಾದ್ ಫೋರ್ಟ್. ಇದರ ಇತಿಹಾಸ ನೋಡೋಕೆ ಹೋದರೆ ಟಿಪ್ಪು ಸುಲ್ತಾನ್ ಹಾಗೂ ಬ್ರಿಟಿಷರ ನಡುವೆ ಯುದ್ಧಗಳು ನಡೀತಾ ಇರುತ್ತೆ. ಆ ಕಾರಣ ಟಿಪ್ಪು ಸುಲ್ತಾನ್ಗೆ ಈ ಒಂದು ಮಂಗಳೂರು ಸೈಡಿಂದ, ಮಂಗಳೂರು, ಉಡುಪಿ, ಕೊಡಗು ಈ ಕಡೆಯಿಂದ ಬ್ರಿಟಿಷರ ಒಂದು ದಾಳಿ ನಡೆಯುವಂಥ ಸ್ವಲ್ಪ ಭಯ ಇರುತ್ತೆ. ಭಯ ಒಂದು ಸೇಫ್ಟಿಗೋಸ್ಕರ. ಆ ಒಂದು ಕಾರಣಕ್ಕೆ ಈ ಸುತ್ತಮುತ್ತಲಿಗೆ ಮಂಗಳೂರು, ಕೊಡಗು, ಮಡಿಕೇರಿ ಈ ಸುತ್ತಮುತ್ತಲಿನ ಒಂದು ಮಧ್ಯದ ಭಾಗ ಬಂದು ಈ ಸಕಲೇಶಪುರ ಸಿಗುತ್ತೆ. ಅದಕ್ಕೋಸ್ಕರ 1792ರಲ್ಲಿ ಟಿಪ್ಪು ಸುಲ್ತಾನ್ ಅವರು ಈ ಒಂದು ಫೋರ್ಟ್ನ ಕಟ್ಟಿಸಲಿಕ್ಕೆ ನಿರ್ಧಾರ ಮಾಡ್ತಾರೆ. ಸ್ನೇಹಿತರೆ, ಇದನ್ನು ನಿರ್ಮಾಣ ಮಾಡಲಿಕ್ಕೆ ಒಂದು ಪ್ಲ್ಯಾನ್ ಅಥವಾ ಒಂದು ಆರ್ಕಿಟೆಕ್ಚರಿಂಗ್ ಡಿಸೈನ್ನ ಮಾಡಿದಂಥವ್ರು ಫ್ರೆಂಚ್ನ ಒಬ್ಬ ಆರ್ಕಿಟೆಕ್ಟರ್. ಇಲ್ಲಿ ಏನು ನೋಡ್ತಾ ಇದ್ದೀರಾ, ಕೆಳಗಡೆ ಏನು ಗುಹೆ ಇದೆ, ಆ ಗುಹೆನ ಇಲ್ಲೇ ಮೇಲ್ಗಡೆ ಮಣ್ಣಿನಲ್ಲಿ ಕಟ್ಟಿದ್ದಾರೆ ನೋಡಿ. ಸುಮಾರು 200 ವರ್ಷಗಳಿಂದ ಕಟ್ಟಿರುವಂಥ ಗುಹೆ ಇದು, ಮಣ್ಣಿನಲ್ಲಿ. ಇನ್ನೂ ಏನೂ ಆಗಿಲ್ಲ. ನಾನು ನೋಡ್ದಂಗೆ ಕೋಟೆಗಳಲ್ಲಿ ಇಟ್ಕೆಯಲ್ಲಿ ಜಾಸ್ತಿ ಯೂಸ್ ಮಾಡಿರೋಂಥ ಜಾಗ ಇದೇನೆ. ಯಾಕೆಂದರೆ ರೀಸೆಂಟಾಗಿ ಕಟ್ಟಿರೋದಲ್ವಾ, 1700 ಅಂದರೆ 200 ವರ್ಷಗಳ ಮುಂದೆ. ಹಾಂ, 200 ವರ್ಷಗಳು, 500,000 ವರ್ಷಗಳ ಹಿಂದಿನ ಕೋಟೆಗಳಿದ್ದಾವೆ. ಚಿತ್ರದುರ್ಗ ಕೋಟೆ ಇದೆಯಲ್ಲ,
ಅದು ಟಿಪ್ಪು ಸುಲ್ತಾನರ ಅಪ್ಪ, ಅವನು ಹೈದರಾಲಿ ಇದ್ನಲ್ಲ, ಅವನ ವಿರುದ್ಧ ಹೋರಾಡಲಿಕ್ಕೆ ಆ ಟೈಮ್ಗಿಂತ ಮುಂಚೆನೇ ಕಟ್ಟಿದ್ದಂಥ ಕೋಟೆ ಅದು ಇದು ಚಿತ್ರದುರ್ಗ ಕೋಟೆ. ಮಂಜರಾಬಾದ್ ಕೋಟೆ ದೂರದ ಎತ್ತರದಿಂದ ಚೆನ್ನಾಗಿ ಕಾಣುತ್ತೆ ಅಷ್ಟೇ, ಒಳಗಿಂದ ಕೋಟೆ ಥರ ಅಷ್ಟೇ ಇರೋದು, ಮೇಲ್ಗಡೆಯಿಂದ ಸ್ಟಾರ್ ಶೇಪಲ್ಲಿದೆ.